ಓಂ ಶಾಂತಿ. ಡೇಟ್ ಆಗಿದೆ 16 ಜನವರಿ 1975. ಅವೇಕ್ ಬಾಪ್ದಾದ ಮಧುಬನ. ಅವೇಕ್ ಮುರಳಿ ಮಹಾವಾಕ್ಯ ಆಗಿದೆ, ಜ್ವಾಲಾರೂಪ ಅವಸ್ಥಾ. ಜ್ವಾಲಾರೂಪದ ಅವಸ್ಥೆ ಬಗ್ಗೆ ಬಾಬಾ ಹೇಳ್ತಿದ್ದಾರೆ. ಇವತ್ತು विश्व परिवर्तन के आधार मूर्त सर्व संबंधों तथा प्रकृति के सर्व आकर्षणों से उपरांत आकर्षण मूर्त बाप दादा ज्ञान रतन वत्सों से बोले, अपने को नयनों में समाये हुए नयनों के नूर व नूरे रतन समझते हो. ತಮ್ಮನ್ನು ತಾವು ಕಣ್ಣುಗಳಲ್ಲಿ ಸಮಾವೇಶ ಆದಂಥ ಕಣ್ಣಿನ ರತ್ನ ಅಂತ ತಿಳ್ಕೊಂಡಿದ್ದೀರಾ. ಸ್ವಯಂ ಕೋ ಬಾಪ್ ದಾದಾ ಕೆ ನೈನೋಂ ಕೆ ಸಿತಾರೆ ಸಮಜ್ತೆ ಹೋ. ಸ್ವಯಂವನ್ನು ಬಾಪ್ ದಾದರವರ ಕಣ್ಣಿನ ನಕ್ಷತ್ರ ಅಂತ ತಿಳ್ಕೊಂಡಿದ್ದೀರಾ. ನೈನೋಂ ಕೆ ಸಮ್ಮುಖ ಹೋ ಯಾ ನೈನೋ ಮೇ ಸಮಾಯೇ ಹುಯೇ ಹೋ. ಕಣ್ಣುಗಳ ಎದುರುಗಡೆ ಇದ್ದೀರಾ ಅಥವಾ ಕಣ್ಣುಗಳಲ್ಲೇ ಸಮಾವೇಶ ಆಗಿದ್ದೀರೋ. ದೋ ಪ್ರಕಾರ ಕೆ ಸಿತಾರೆ ಈ ಸಮಯ ಚಮಕ್ ರಹೇ ಹೇ. ಎರಡು ಪ್ರಕಾರದ ನಕ್ಷತ್ರಗಳು ಈ ಸಮಯದಲ್ಲಿ ಹೊಳಿತಾ ಇದ್ದಾವೆ. ಹರೇಕ್ ಸ್ವಯಂ ಸೇ ಪೂಛೆ ಕಿ ಮೈ ಕೌನ್ಸಾ ಸಿತಾರಾ ಹೂँ. ಪ್ರತಿಯೊಬ್ಬರು ತಮ್ಮನ್ನು ತಾವು ಕೇಳ್ಕೊಳ್ಳಿ, ನಾನು ಎಂಥ ನಕ್ಷತ್ರ ಆಗಿದ್ದೀನಿ. ಕಣ್ಣುಗಳ ಎದುರುಗಡೆ ಇರುವ ನಕ್ಷತ್ರ ಆಗಿದ್ದೀನೋ ಅಥವಾ ಸಮಾವೇಶ ಆಗಿರ್ತಕ್ಕಂಥ ನಕ್ಷತ್ರ ಆಗಿದ್ದೀನೋ. समाये हुए की क्वालिफिकेशन और सम्मुख वाले के बीच, दो के बीच में तीसरे के आने की मार्जिन रहती है. ಬಾಬಾ ಹೇಳ್ತಾರೆ, ಸಮಯ ಆದಂಥ ಕ್ವಾಲಿಫಿಕೇಷನ್ ಎದುರುಗಡೆ ಇರ್ತಕ್ಕಂಥ ನಡುವೆ, ದೋ ಬೀಚ್ ಮೇ ಎರಡುಗಳ ನಡುವೆ ಮೂರನೇ ನಕ್ಷತ್ರ ಮಾರ್ಜಿನ್ ಇರ್ತದೆ ಅಂತ ಹೇಳ್ತಾರೆ ಬಾಬಾ. ಅರ್ಥಾತ್ ಕೊಯ್ ನ ಕೊಯ್ ವಿಘನ್ ನಿರಂತರ ಮೇ ಅಂತರ್ ಕರ್ ಸಕ್ತಾ ಹೇ. ಬಾಬಾ ಹೇಳ್ತಾರೆ, ಬಾಬನ ಎದುರುಗಡೆ ಕೂತಾಗ, ಬಾಬಾನಲ್ಲಿ ಸಮಾವೇಶ ಆದಾಗ ನಡುವೆ ಏನಾಗ್ತದೆ, ಒಂದು ವಿಘ್ನಗಳು ಬರ್ತಾ ಇರ್ತವೆ. ಹಾಗೆಯೇ लेकिन जो नैनों में समाये हुए हों वे बाप के समान होते हैं. कोई परिस्थिति व प्रकृति अर्थात पांच तत्व भी बाप से उन्हें अलग नहीं कर सकते. ಎದುರುಗಡೆ ಬಾಬಾನ ಎದುರುಗಡೆ ಇದ್ವಿ ಅಂತಂದರೆ ನಡು ಅಂತರ ಇರ್ತದಲ್ಲ, ಅಲ್ಲಿ ವಿಘ್ನಗಳು ಬರುವ ಸಾಧ್ಯತೆಗಳಿರ್ತಾವೆ. ಆದರೆ ಪರಮಾತ್ಮನ ಕಣ್ಣಲ್ಲೇ ಸಮಾವೇಶ ಆದ್ವಿ ಅಂತಂದರೆ ವಿಘ್ನ ಬರೋಕ್ಕೆ ಅವಕಾಶ ಇರೋದಿಲ್ಲ ಅಂತ ಬಾಬಾ ಹೇಳ್ತಾರೆ. गोया वे सदा विजयी निरंतर एक रस और एक की लगन में मगन होंगे. ಅವ್ರು ಯಾವಾಗಲೂ ವಿಜಯಿ ಆಗಿರ್ತಾರೆ, ನಿರಂತರ ಏಕರಸ ಆಗಿರ್ತಾರೆ, ಯಾವಾಗಲೂ ಲಗನ್ನಲ್ಲಿ ಮಗನಾಗಿರ್ತಾರೆ. ಏಕ್ ಬಾಪ್ ಅವ್ರ ಬಾಪ್ ಸಮಾನ್ ಸದಾ ಈಶ್ವರ್ಯ ಸೇವಾ. ಒಬ್ಬ ತಂದೆ ಸಮಾನ ಆಗೋದು, ಯಾವಾಗಲೂ ಈಶ್ವರ್ಯ ಸೇವೆನಲ್ಲೇ ಇರ್ತಾರೆ. ಬಸ್ ಇಸ್ಕೆ ಸಿವಾ ಉನ್ಹೇ ಅವ್ರ ಕುಚ್ ದಿಖಾಯಿ ನಹಿ ದೇಗಾ. ಯಾರು ಪರಮಾತ್ಮನಲ್ಲಿ ಸಮಾವೇಶ ಆಗಿರ್ತಾರೋ ಅವ್ರಿಗೆ ಬೇರೆ ಏನೋ ಕಾಣೋದೇ ಇಲ್ಲ. ಒಬ್ಬ ತಂದೆ ಕಾಣಿಸ್ತಾರೆ, ತಂದೆ ಸಮಾನ ಆಗಿರ್ತಾರೆ, ಯಾವಾಗಲೂ ಈಶ್ವರ್ಯ ಸೇವೆನಲ್ಲಿ ತೊಡಗಿರ್ತಾರೆ. ಉನ್ಕಿ ದೃಷ್ಟಿ ವೃತ್ತಿ और स्मृति ये तीनों ही सदा समर्थ रहती है, अर्थात व्यर्थ समाप्त हो जाता है. ऐसे बने हो या बनना है. ಅವರ ದೃಷ್ಟಿ, ವೃತ್ತಿ, ಸ್ಮೃತಿ ಮೂರು ಏನಿರ್ತವೆ ಸದಾ ಸಮರ್ಥ ಆಗಿರ್ತವೆ, ಅರ್ಥಾತ್ ವ್ಯರ್ಥ ಸಮಾಪ್ತ ಆಗ್ತದೆ. ಈ ಥರ ನೀವು ಆಗಬೇಕು ಅಂತ ಬಾಬಾ. ವಿಶ್ವ ಪರಿವರ್ತನ ಕೆ ಆಧಾರ ಮೂರ್ತ ಸ್ವಯಂ ಕೋ ಪರಿವರ್ತನ ಕಿಯಾ ಹುआ ಅನುಭವ ಕರ್ತೆ ಹೋ. ತಾವೆಲ್ಲ ವಿಶ್ವ ಪರಿವರ್ತನಕ್ಕೆ ಆಧಾರ ಮೂರ್ತ ಆಗಿದ್ದೀರಿ ಅಂತಂದರೆ ನಿಮ್ಮಲ್ಲಿ ಪರಿವರ್ತನೆ ಆಗಿರ್ತಕ್ಕಂಥ ಅನುಭವ ಆಗಿದೇನು. अगर आधार मूर्त संपूर्ण परिवर्तन की अभी स्वयं में कमी महसूस करते हैं तो फिर विश्व परिवर्तन कैसे होगा. ಆಧಾರ ಮೂರ್ತ ಆಗಿರ್ತಕ್ಕಂಥವ್ರು ನೀವು ಸಂಪೂರ್ಣ ಪರಿವರ್ತನ ಇನ್ನು ಸ್ವಯಂನಲ್ಲಿ ಕಮ್ಮಿ ಅನುಭವ ಆಗ್ತಿದೆ ಅಂತಂದರೆ ನೀವು ಹೇಗೆ ವಿಶ್ವ ಪರಿವರ್ತನ ಮಾಡ್ತೀರಾ ಅಂತ ಕೇಳ್ತಾರೆ ಬಾಬಾ. आधार मूर्त स्वयं अपने लिए ही कुछ समय की आवश्यकता समझते हैं या विश्व परिवर्तन के लिए अभी समय चाहिए. ಆಧಾರ ಮೂರ್ತ ಸ್ವಯಂವನ್ನು ತಮ್ಮಲ್ಲಿ ಅದಕ್ಕಾಗಿ ಇನ್ನೂ ಸಮಯದ ಅವಶ್ಯಕತೆ ಇದೆ ಅಂತ ತಿಳ್ಕೊಂಡಿದ್ದೀರೋ ಅಥವಾ ಇನ್ನೂ ಸಮಯ ಬೇಕಾಗ್ತದೋ. ಯಾ ಸಂಕಲ್ಪ ಉತ್ಪನ್ನ ಹೋತಾ ಹೇ. ಈ ಸಂಕಲ್ಪ ಬರ್ತದೇನು. आधार मूर्त के दृढ़ संकल्प में कभी हलचल के संकल्प रहते हैं तो विनाश अर्थ निमित्त बनी हुई आत्माओं में कभी जोश कभी होश आ जाता है. आधार मूर्त
ಆಗಿರ್ತಕ್ಕಂಥ ಮಕ್ಕಳಲ್ಲಿ ದೃಢ ಸಂಕಲ್ಪದಲ್ಲಿ ಆವಾಗ ಹಲ್ಚಲ್ ಸಂಕಲ್ಪ ಇರ್ತದೆ. ವಿನಾಶ ಅರ್ಥ ನಿಮಿತ್ತ ಆಗಿರ್ತಕ್ಕಂಥ ಆತ್ಮಗಳು ನಿಮಗೆ ಒಮ್ಮೊಮ್ಮೆ ಜೋಶಲ್ಲಿ ಬರ್ತೀರಾ, ಇನ್ನೊಮ್ಮೆ ಹೋಸ್ಟಲ್ಲಿ ಬರ್ತೀರಾ. आधारमूर्त आत्माओं का संकल्प ही विनाशार्थ निमित्त बनी हुई आत्माओं की प्रेरणा का आधार है. ಬಾಬಾ ಹೇಳ್ತಾರೆ, ಆಧಾರಮೂರ್ತ ಆತ್ಮಗಳ ಸಂಕಲ್ಪವೇ ವಿನಾಶದ ಅರ್ಥ ನಿಮಿತ್ತ ಆಗಿದ್ದೀರಾ. ನಿಮ್ಮಿಂದ ಪ್ರೇರಣೆ ನಿಮ್ಮ ಪ್ರೇರಣೆ ಆಧಾರ ಆಗಿರ್ತದೆ. तो अपने आप से पूछो कि प्रेरक शक्ति सेना का संकल्प दृढ़ निश्चय बुद्धि है. ತಮ್ಮನ್ನು ತಾವು ಕೇಳ್ಕೊಳ್ಳಿ, ಪ್ರೇರಕ ಶಕ್ತಿ ಸೇನೆಯರ ಸಂಕಲ್ಪ ಏನಿರಬೇಕು? ದೃಢ ನಿಶ್ಚಯ ಬುದ್ಧಿ ಇರಬೇಕು. ಸ್ವಯಂ ಯಾವಾಗಲೂ ಎವರ್ ರೆಡಿ ಆಗಿರಬೇಕು. ಆಗಿದ್ದೀರಾ? जैसे यज्ञ रचने के निमित्त ब्रह्मा बाप के साथ ब्राह्मण बने, ಯಜ್ಞದ ನಿಮಿತ್ತಕ್ಕೆ ब्रह्मा बाप समान जते इದ್ದೀರಾ. तो यज्ञ से प्रज्वलित हुई यह जो विनाश ज्वाला है, ಯಜ್ಞದಿಂದ ಪ್ರಕಾಶಿತ ಆಗಿರ್ತಕ್ಕಂಥ ಈ ವಿನಾಶ ಜ್ವಾಲೆ, इसके लिए भी जब तक ज्वाला रूप नहीं बनते, ಅದಕ್ಕಾಗಿ ನೀವೇನಾಗಬೇಕು? ಜ್ವಾಲಾರೂಪ ಆಗಬೇಕು. तब तक यह विनाश की ज्वाला भी संपूर्ण ज्वाला रूप नहीं लेती है. ಎಲ್ಲಿವರೆಗೂ ನೀವು ಜ್ವಾಲಾ ಸ್ವರೂಪ ತಾಳೋದಿಲ್ವೋ ವಿನಾಶದ ಜ್ವಾಲೆ ಸಂಪೂರ್ಣ ಆಗೋದಿಲ್ಲ ಅಂತಾರೆ ಬಾಬಾ. ಏನು ವಿನಾಶ ಆಗೋದು ಅಂದರೆ ನಮ್ಮಲ್ಲಿರ್ತಕ್ಕಂಥ ಕಮಜೋರಿಗಳೆಲ್ಲ ಏನಾಗಬೇಕು? ಭಸ್ಮ ಆಗಬೇಕು. ಆವಾಗ ಹೊರಗಡೆನೂ ಕೂಡ ಏನಾಗ್ತದೆ? ವಿನಾಶ ಆಗ್ತದೆ. ಎಲ್ಲ ವಿನಾಶ ಆಗೋದಂದ್ರೇನು? ಎಲ್ಲರಲ್ಲಿರ್ತಕ್ಕಂಥ ವಿಕಾರ ಭಸ್ಮ ಆಗ್ತದೆ. ಯಾ ಭಡಕ್ತಿ ಹೈ फिर शीतल हो जाती है. कारण ಒಮ್ಮೆ ಹಿಂಗಾಗ್ತೀರಾ, ಒಮ್ಮೆ ಶೀತಲ ಆಗ್ತೀರಾ. क्योंकि ज्वालामूर्त और प्रेरक आधारमूर्त आत्माएं अभी स्वयं ही सदा ज्वालारूप नहीं बनी है. ಯಾಕೆ ಹಾಗಾಗ್ತದೆ ಅಂತಂದರೆ, ಯಾರು ನಿಮಿತ್ತ ಆಗಿರ್ತಕ್ಕಂಥ ಆಧಾರಮೂರ್ತ ಆತ್ಮಗಳು ನೀವೆಲ್ಲ ಏನಾಗಿದ್ದೀರಲ್ಲ, ಇನ್ನೂ ಜ್ವಾಲಾರೂಪ ಆಗಿಲ್ಲ. ಜ್ವಾಲಾರೂಪ बनने का दृढ़ संकल्प स्मृति भी नहीं रहता. ಜ್ವಾಲಾ ಸ್ವರೂಪ ಆಗಬೇಕು ಅನ್ನೋ ದೃಢ ಸಂಕಲ್ಪ ಬುದ್ಧಿನಲ್ಲಿ ಇಲ್ಲ, ಸ್ಮೃತಿನಲ್ಲಿ ಇಲ್ಲ ಅಂತಾರೆ ಬಾಬಾ. ಜ್ವಾಲಾರೂಪ बनने का मुख्य और सहज पुरुषार्थ कौन सा है? ಜ್ವಾಲಾರೂಪ ಆಗಬೇಕು ಅಂತಂದರೆ ಮುಖ್ಯವಾದ ಪುರುಷಾರ್ಥ ಯಾವುದಾಗಿದೆ? ಮೇರಾ ತೋ ಏಕ್ ಶಿವ ಬಾಬಾ ಯಹ ಸ್ಮೃತಿ ಸದಾ ರಹೆ. ನನ್ನವರು ಅಂತಂದರೆ ಒಬ್ಬ ತಂದೆ. इसके लिए भी कौन सा पुरुषार्थ है? ಅದಕ್ಕಾಗಿ ಯಾವ ಪುರುಷಾರ್ಥ ಇದೆ? अब लास्ट विशेष पुरुषार्थ कौन सा रह गया है? ಲಾಸ್ಟ್ ಪುರುಷಾರ್ಥ ಯಾವುದು ಉಳಿದಿದೆ? ಉಪರಾಮ ಅವಸ್ಥಾ, ಯಾವಾಗಲೂ ಪರಮಾತ್ಮನ ಸಮೀಪ ಇರ್ತಕ್ಕಂಥ ಅವಸ್ಥೆ. ಯಹತೋ ಹೇ ರಿಸಲ್ಟ್, ಕೊನೆಗೆ ಇದೇ ರಿಸಲ್ಟ್ ಆಗಬೇಕಾಗ್ತದೆ. ಲೇಕಿನ್ ಉಸ್ಕಾ ಭಿ ಪುರುಷಾರ್ಥ ಕ್ಯಾ ಹೇ? ಉಪರಾಮ ಆಗಬೇಕು ಅಂತಂದರೆ ಏನು ಪುರುಷಾರ್ಥ? ನ್ಯಾರಾಪನ್, ಭಿನ್ನ ಆಗಿರಬೇಕು. ನ್ಯಾರಾಪನ್ ಭಿ ಕಿಸಸೆ ಆಯೇಗಾ? ಭಿನ್ನ ಆಗ್ಬೋದು ಹಂಗೆ ಬರ್ತದೆ. ಕೌನ್ ಸಿ ಧುನ್ ಮೇ ರಹನೆ ಸೆ, ಯಾವ ಧುನ್ನಲ್ಲಿ ಇದ್ದರೆ ನ್ಯಾರಪ್ಪನ್ ಆಗ್ತದೆ, ನ್ಯಾರಪ್ಪನ್ ಇದ್ರೆ ಉಪ್ರಾಮ್ ಆಗ್ತೀರಾ, ಉಪ್ರಾಮ್ ಇದ್ದರೆ ಜ್ವಾಲಾ ಸ್ವರೂಪ ಆಗ್ತೀರಾ ಅಂತ ಹೇಳ್ತಾರೆ ಬಾಬಾ. ಧುನ್ ಯಹಿ ರಹೆ ಕಿ ಅಬ್ ವಾಪಸ್ ಘರ್ ಜಾನಾ ಹೇ. ಯಾವಾಗಲೂ ಏನು ಧುನ್ ಇರಬೇಕು? ಅಬ್ ಮುझे ವಾಪಸ್ ಘರ್ ಜಾನಾ ಹೇ, ನನ್ನ ಮನೆಗೆ ಹೋಗಬೇಕು. ಯಾವ ಮನೆಗೆ? ಪರಮಧಾಮ್. ನಾನು ಮನೆಗೆ ಹೋಗಬೇಕು, ನಾನು ಪರಮಧಾಮಕ್ಕೆ ಹೋಗಬೇಕು. ಜಾನ ಹೇ ಅರ್ಥಾತ್ ಉಪ್ರಾಮ್. ಹೋಗೋದಂದ್ರೆ ಏನರ್ಥ? ಪರಮಾತ್ಮನ ಸಮೀಪ ಇರೋದು. ಬಾಬಾ ಹೇಳ್ತಾರೆ, ಜಾನ ಹೇ ಜಹಾ ಜಾನ ಹೇ ವೈಸಾ ಪುರುಷಾರ್ಥ ಸ್ವತಃ ಹಿ ಚಲ್ತಾ ಹೇ. ಎಲ್ಲಿ ಹೋಗಬೇಕು ಅಂತ ತಲೆಗಿತ್ತು ಅಂತಂದರೆ ಅದಕ್ಕನುಸಾರವಾಗಿ ಪುರುಷಾರ್ಥ ಇದ್ದೇ ಇರ್ತದೆ. अब अपने निराकारी घर जाना है तो वैसा अपना ವೇಷ ಬನಾನಾ ಹೋತಾ ಹೇ. ನಾನು ಎಲ್ಲಿ ಹೋಗಬೇಕು ಅಂಥ ವೇಷವನ್ನು ಹಾಕ್ಕೊಳ್ತೀವಲ್ಲ ನಾವು. ಈಗ ನಿರಾಕಾರ ಜಗತ್ತಿಗೆ ಹೋಗಬೇಕು ಅಂತಂದರೆ ನಾನು ಯಾವ ವೇಷ ಹಾಕ್ಕೋಬೇಕು? ನಿರಾಕಾರಿ ಸ್ಮೃತಿ ಇರಬೇಕು, ನಿರಾಕಾರಿ ಸಮಾನ ಇರಬೇಕು, ಬೀಜ ಸ್ವರೂಪ ಇರಬೇಕು. जब अपने निराकार घर जाना है तो वैसा अपना वेश बनाना होता है. तो इस नए वर्ष का विशेष पुरुषार्थ यही होना चाहिए कि वापस जाना है और सबको ले जाना है. ನಾನೀಗ ವಾಪಸ್ ಹೋಗಬೇಕು ಮತ್ತು ಎಲ್ಲರನ್ನೂ ಕರ್ಕೊಂಡು ಹೋಗಬೇಕಾಗಿದೆ. इस स्मृति से स्वतः ही सर्व संबद्ध सर्व प्रकृति के आकर्षण से उपराम अर्थात साक्षी बन जाएंगे. ಈ ಸ್ಮೃತಿಯಿಂದ, ಯಾವ ಸ್ಮೃತಿ? मुझे अब वापस घर जाना है, मुझे उपराम रहना है, मुझे भिन्न रहना है. ಈ ಸ್ಮೃತಿಯಿಂದ ಎಲ್ಲ ಬಂಧನಗಳು ಸರ್ವ ಪ್ರಕೃತಿಯ ಆಕರ್ಷಣೆಗಳಿಂದ ಮುಕ್ತಾಗಿ ಉಪರಾಮ್ ಸ್ಥಿತಿನಲ್ಲಿರ್ತೀರಾ, ಅರ್ಥಾತ್ ಸಾಕ್ಷಿಯಾಗಿರ್ತೀರಾ.
ಸಾಕ್ಷಿ बनने से सहज ही बाप के साथी बन जाएंगे. ಎಷ್ಟೆಷ್ಟು ಸಾಕ್ಷಿ ಆಗ್ತಾ ಹೋಗ್ತೀರೋ ಅಷ್ಟೆಷ್ಟು ತಂದೆಯ ಜೊತೆ ಆಗ್ತೀರಾ, ತಂದೆಯ ಸಮಾನ ಆಗ್ತೀರಾ. ಸರ್ವಕ್ಕೂ ಸದಾ ಜ್ವಾಲಾರೂಪ್ ದಿಖಾಯಿ ದೇಂಗೆ. ಎಷ್ಟೆಷ್ಟು ಪ್ರಾಮ್ ಸ್ತುತಿಯಾಗಿರ್ತೀರೋ, ಎಷ್ಟೆಷ್ಟು ಸಾಕ್ಷಿ ಆಗಿರ್ತೀರೋ, ಎಷ್ಟೆಷ್ಟು ಪರಮಾತ್ಮನ ಜೊತೆಗಿರ್ತೀರೋ, ನೀವು ಎಲ್ಲರಿಗೂ ಜ್ವಾಲಾ ಸ್ವರೂಪ ಕಾಣಿಸ್ತೀರಾ ಅಂತ ಹೇಳ್ತಾರೆ ಬಾಬಾ. तब ही यह विनाश ज्वाला भी आपके ज्वाला रूप के साथ साथ स्पष्ट दिखाई देगी. ಆಗಷ್ಟೇ ಇದು ವಿನಾಶ ಜ್ವಾಲೆಯ ರೂಪ ತಗೊಳ್ತದೆ, ಜೊತೆಗೆ ಸ್ಪಷ್ಟ ಕಾಣಿಸ್ತದೆ. जितना स्थापना के निमित्त बने ज्वाला रूप होंगे उतना ही विनाश ज्वाला रूप भी प्रत्यक्ष होगा. ಎಷ್ಟೆಷ್ಟೋ ನಿಮ್ಮದು ಜ್ವಾಲಾರೂಪದ ಸ್ಥಿತಿ ಆಗ್ತದೋ ಅದರ ಜೊತೆಗೆಲ್ಲೋ ಸ್ಪಷ್ಟ ಕಾಣಿಸ್ತದೆ. ಸ್ಥಾಪನೆಗೆ ನಿಮಿತ್ತ ಆಗ್ತೀರಾ, ಜ್ವಾಲಾರೂಪ ಆಗ್ತೀರಾ, ವಿನಾಶ ಜ್ವಾಲೆ ರೂಪದಲ್ಲಿ ಪ್ರತ್ಯಕ್ಷ ಆಗ್ತದೆ. इस दृढ़ संकल्प की तीली लगाओ तब विनाश ज्वाला भड़केगी. अभी शीतल रूप में है क्योंकि आधार मूर्त भी पुरुषार्थ में शीतल है. ಯಾರು ಆಧಾರ ಮೂರ್ತ ಆಗಿದ್ದೀರೋ ಬರೀ ಶೀತಲ್ ಅಷ್ಟೇ ಅಲ್ಲ, ಪುರುಷಾರ್ಥದಲ್ಲಿ ಶೀತಲ್ ಇದ್ದೀರಾ, ಅಂದರೆ ತಣ್ಣಗಿದೆ ಪುರುಷಾರ್ಥ, ಜೋರಿಲ್ಲ. संगठन रूप का ज्वाला रूप विश्व के विनाश का कार्य संपन्न करेगा. ಸಂಘಟನ ರೂಪದ ಜ್ವಾಲಾರೂಪ ವಿಶ್ವದ ವಿನಾಶ ಕಾರ್ಯಕ್ಕೆ ಸಂಪನ್ನ ಆಗ್ತದೆ. अल्पात्माओं का दृढ़ संकल्प अल्पकाल के लिए कहीं कहीं विनाश ज्वाला भड़काने के निमित्त बना है. अल्प ಆತ್ಮಾओं का दृढ़ संकल्प, ಆತ್ಮಗಳ ದೃಢ ಸಂಕಲ್ಪ ಅದು ಸ್ವಲ್ಪ ಸಮಯದಿರ್ತದೆ, ಅದೇನಾಗ್ತದೆ ವಿನಾಶ ಜ್ವಾಲಾಗೆ ನಿಮಿತ್ತ ಆಗೋದಿಲ್ಲ ಅಂತ ಹೇಳ್ತಾರೆ ಬಾಬಾ. ಬಾಬಾ ಹೇಳ್ತಾರೆ, लेकिन महाविनाश और विश्व परिवर्तन संगठन के एक श्रेष्ठ संकल्प के सिवाय संपन्न नहीं हो सकता. ಆದರೆ ಮಹಾವಿನಾಶ ಮತ್ತು ವಿಶ್ವ ಪರಿವರ್ತನ ಸಂಘಟನೆಯ ಒಂದು ಶ್ರೇಷ್ಠ ಸಂಕಲ್ಪ ಬಿಟ್ಟರೆ ಮಾಡೋಕ್ಕಾಗೋದಿಲ್ಲ. इसलिए इस वर्ष में अपनी लास्ट स्टेज सर्व कर्म बंधनों से मुक्त कर्मातीत अवस्था न्यारे और प्यारेपन का बैलेंस सदा ठीक रहे. ಈ ವರ್ಷ ಏನು ಮಾಡಬೇಕಂತಾರೆ ಬಾಬಾ, ಲಾಸ್ಟ್ ಸ್ಟೇಜ್ ಸರ್ವ ಕರ್ಮ ಬಂಧನಗಳಿಂದ ಮುಕ್ತ ಆಗಿ ಕರ್ಮಾತೀತ ಅವಸ್ಥೆ ಆಗಿ ನ್ಯಾರ ಮತ್ತು ಪ್ಯಾರಪ್ಪನ್ ಬ್ಯಾಲೆನ್ಸ್ ಸದಾ ಸರಿಯಾಗಿರಬೇಕು. ಐಸೈ ನಿರಾಕಾರ ಸ್ಟೇಜ್ ಸಂಘಟನ್ ರೂಪ में बनाओ. ಇಂಥ ನಿರಾಕಾರ ಸ್ಥಿತಿಯ ಸಂಘಟನ ಮಾಡಿ. ತಬ್ ವಿನಾಶ್ ಕೆ ನಜಾರೆ और साथ साथ नई दुनिया के नजारे ಸ್ಪಷ್ಟ ದಿಖಾಯಿ ದೇಗ. ಬಾಬಾ ಹೇಳ್ತಾರೆ, ಆವಾಗ ಏನಾಗ್ತದೆ, ವಿನಾಶದ ನಜಾರೆ ದೃಷ್ಟಿ, ಸಾಥ್ ಜೊತೆಗೆ ಹೊಸ ಜಗತ್ತು ಸ್ಪಷ್ಟವಾಗಿ ಕಾಣಿಸ್ತದೆ. सबको इस वर्ष यह पुरुषार्थ करना है. ಯಾವ पुरुषार्थ, ज्वाला स्वरूप. इस लास्ट पुरुषार्थ से ही स्वयं की और विनाश की गति फास्ट होगी. संकल्प चलता है या समाप्त हो गया है? संकल्प ನಡೀತಿದೆಯೋ ಅಥವಾ ಇನ್ನು ಸಮಾಪ್ತ ಆಗಿದೆಯೋ? घबराते तो नहीं हो कि क्या होगा कैसे होगा, ಹೆದರೋದಿಲ್ಲಲ್ಲ, ಹೆಂಗಾಗ್ತದೆ ಏನಾಗ್ಬೋದು. अगर और मगर तो नहीं आता, अगर और मगर तो नहीं आता, अगर न हुआ तो कोई कहता है मगर होना ही है, कोई अगर कहता है लेकिन होगा क्या. ये अगर मगर बिಡ್ರಿ ಅಂತಾರೆ ಬಾಬಾ. ಏನಾಗ್ತದೆ, कई समझते हैं कि बाप तो अव्यक्त हो गया, व्यक्त में सामना करने वाले तो हम ही हैं. लेकिन बाप भी अव्यक्त हो जाओ अर्थात कोई भी सामने आए तो व्यक्त भाव की बात उन्हें दिखाई न दे या करने की हिम्मत न हो. औरों को भी व्यक्त भाव को मिटाने वाला व्यक्त फरिश्ते बन जाओ. ಅದಕ್ಕೆ ಬಾಬಾ ಹೇಳ್ತಾರೆ, ವ್ಯಕ್ತ ಭಾವದಲ್ಲಿ ಬರೋದು ಬಿಟ್ಟು ಅವ್ಯಕ್ತ ಸ್ಥಿತಿನಲ್ಲಿ ಬರೋದನ್ನು ಪ್ರಾಕ್ಟೀಸ್ ಮಾಡಿ. ऐसी अव्यक्त स्थिति व वायुमंडल अर्थात पांडवों का किला बनाओ. यह हलचल समाप्त हो जाएगी. ಇಂಥ ಒಂದು ಅವ್ಯಕ್ತ ಸ್ಥಿತಿ ಬರಬೇಕು ಅಂತಂದರೆ ವಾಯುಮಂಡಲ ಅಂದರೆ ಪಾಂಡವರ ಕೋಟೆ ಗಟ್ಟಿಯಾಗಿರಬೇಕು ಅಂತ ಹೇಳ್ತಾರೆ ಬಾಬಾ. ಆವಾಗ ಹಲ್ಚಲ್ ಸಮಾಪ್ತ ಆಗ್ತದೆ. बाप दादा अंत तक आपके साथ है और सदा बच्चों के ऊपर स्नेह और सहयोग की छत्र छाया के समान है. ಬಾಪ್ ದಾದಾ ಕೊನೆಯವರೆಗೂ ತಮ್ಮ ಜೊತೆಗೆ ಇರ್ತಾರೆ. ಮಕ್ಕಳ ಮೇಲೆ ಸ್ನೇಹ ಇದೆ, ಸಹಯೋಗ ಇದೆ, ಯಾವಾಗಲೂ ಛತ್ರಛಾಯನಾಗಿರ್ತಾರೆ.
इसलिए घबराओ मत, ಅದಕ್ಕಾಗಿ ಹೆದರಬೇಡಿ. बैकबोन बाप दादा सामना करने के लिए सिवाय किसी भी व्यक्ति द्वारा समय पर प्रत्यक्ष हो ही जाएंगे और अब भी हो रहे हैं. ಬಾಬಾ ಅವ್ಯಕ್ತ ಆದರು ಅಂಥೇಳಿ ನಮ್ಮ ಮುಂದೆ ಬರೋದಿಲ್ಲ ಅಂತಿಲ್ಲ, ಯಾವಾಗಲೂ ಅವ್ರು ನಮ್ಮ ಜೊತೆ ಇದ್ದೇ ಇರ್ತಾರೆ. ಅವ್ಯಕ್ತವಾणी की कुछ मुख्य बातें. इस नए वर्ष का विशेष पुरुषार्थ यही होना चाहिए कि वापस घर जाना है और सबको साथ ले जाना है. ಈ ಹೊಸ ವರ್ಷದ ವಿಶೇಷ ಪುರುಷಾರ್ಥ ಏನು ಅಂತಂದರೆ, ವಾಪಸ್ ಮನೆಗೆ ಹೋಗಬೇಕಾಗಿದೆ, ಜೊತೆಗೆ ಎಲ್ಲರನ್ನ ಕರ್ಕೊಂಡು ಹೋಗಬೇಕಾಗಿದೆ. ಈ ಸ್ಮೃತಿಯಿಂದ ಪ್ರಕೃತಿ ಮತ್ತು ಎಲ್ಲ ಆಕರ್ಷಣೆಗಳಿಂದ ಮತ್ತು ಸಂಬಂಧಗಳಿಂದ ಉಪರಾಮ ಆಗಬೇಕು, ಸಾಕ್ಷಿಯಾಗಿರಬೇಕು, ನಿರಾಕಾರಿಯಾಗಬೇಕು ಅಂತ ಹೇಳ್ತಾರೆ ಬಾಬಾ. ಸೆಕೆಂಡ್ ಪಾಯಿಂಟ್, ಸಾಕ್ಷಿಯಾಗಿರುವುದರಿಂದ ಸಹಜ ತಂದೆಯ ಸಾಥಿ ಆಗಿಬಿಡ್ತೀರಾ, ಅವರು ಸಮಾನ ಆಗಿಬಿಡ್ತೀರಾ. जो वत्स बाप दादा के नयनों में समाये हुए होते हुए वे बाप समान होते हैं. कोई भी परिस्थिति और प्रकृति का कोई भी रूप उन्हें बाप से अलग नहीं कर सकता. वे सदा एक की लगन में लगन होते हैं. ಯಾವ ಮಕ್ಕಳು ಬಾಪ್ ದಾದಾರವರ ಕಣ್ಣುಗಳಲ್ಲಿ ಸಮಾವೇಶ ಆಗಿಬಿಡ್ತಾರೋ ಅವರು ಬಾಪ್ ಸಮಾನ ಆಗ್ತಾರೆ. ಯಾವ ಪರಿಸ್ಥಿತಿ ಮತ್ತು ಪ್ರಕೃತಿ ಯಾವುದೇ ರೂಪದಲ್ಲಿ ಅವರನ್ನು ಬೇರೆ ಮಾಡೋದಿಲ್ಲ, ಅವರು ಯಾವಾಗಲೂ ಲಗನ್ನಲ್ಲಿ ಮಗನಿರ್ತಾರೆ. किसी भी परिस्थिति में घबराओ मत, क्योंकि बाप दादा का स्नेह छत्र छाया के समान है और वे कभी भी किसी व्यक्ति द्वारा प्रत्यक्ष हो जाएंगे. अच्छा, ऐसे सदा हिम्मत और उल्लास में रहने वाले, हर परिस्थिति में श्रेष्ठ स्थिति में रहने वाले, प्रकृति के सर्व आकर्षणों से परे रहने वाले, रूहानी बाप के रूहानी आकर्षण में रहने वाले, रूहानी आकर्षण मूर्त, सदा निश्चिंत और निश्चय बुद्धि बाप के सदा साथी, सर्व के सदा स्नेही और सहयोगी आत्माओं को बाप दादा का याद प्यार और नमस्ते. नमस्ते बाबा, नमस्ते. ओम शांति.